ಹಾಯ್ ವೀಕ್ಷಕರೇ, ಪಿ ಕೆ ವರ್ಕ್ ಚಾನಲ್ಗೆ ಸ್ವಾಗತ. ಈ ಥರ ಬ್ಯಾಗ್ ರೆಡಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಇಲ್ಲೇ ನಮಗೆ ಹೊಲ್ಯಾಕೆ ಹಾಕಕ್ಕೆ ಹೇಳಿ ಹೋಗಿದ್ರಿ, ನಾ ಇವತ್ತು ಇವ್ನು ರೆಡಿ ಮಾಡಿದ್ದನ್ರಿ. ನೋಡಿರಿ, ಬ್ಲೌಸ್, ಪರ್ಸ್, ಪಾಕೆಟ್ ಇವೆಲ್ಲ ಆರ್ಗನೈಸ್ ಹೊಲ್ಯಾಕೆ ಬಂದವ್ರಿ ನನಗೆ. ಅದ್ರಾಗ ಇವೆರಡು ಬ್ಯಾಗ್ ಇವತ್ತು ರೆಡಿ ಮಾಡಿ ತೋರಿಸ್ತೇನೆ ರೀ ನಿಮಗೆ. ಬರ್ರಿ ನೋಡೋಣ. ಇವು ನೋಡ್ರಿ, ಕಟ್ ಪೀಸ್ 6 ಶೀಟ್ ಹೋಗಿದಾರ್ರಿ. ನಮಗೆ ಇವನ್ನ ಹೊಲಿಬೇಕಂತ ಇದು ಅಸ್ತರ್ ಹಾಕ್ತೇನೆ ನೋಡ್ರಿ. ಇದನ್ನ ಈ ಥರ ಬ್ಲ್ಯಾಕ್ ಅದಕ್ಕೆ ಪ್ಯಾಚ್ ವರ್ಕ್ ಮಾಡ್ತೇನೆ ರೀ. ಇದೇ ಈ ಡಿಸೈನ್ದ ಅವರ ಫೇಬ್ರಿಕ್ 6 ಶೀಟ್ ಹೋಗಿರಿ. ಇದು ಕ್ಯಾನ್ವಾಸ್ ನೋಡ್ರಿ, ಕಾಲರ್ ಕ್ಯಾನ್ವಾಸ್ ಅಂತಾರಲ್ಲ, ಅಗದಿ ದಿಪ್ಪ ಇರ್ತೈತೆ ರೀ. ಇದು ಒಟ್ಟ ಹರಿಯೋದಿಲ್ಲ, ಏನಿಲ್ಲ, ಭಾಳ ದಿಪ್ಪ ಇರ್ತೈತೆ ರೀ. ಇದು ಕಾಲರ್ ಕ್ಯಾನ್ವಾಸ್ ಅಂತೇಳಿ ಸಿಗ್ತೈತೆ ರೀ. ಅವ್ರು ಕಾಲರ್ ಕ್ಯಾನ್ವಾಸನ್ನು ಹಾಕಂತ ಹೇಳಿ ಹೋಗಿದ್ದಾರೆ ರೀ. ಈ ಥರ ನನ್ನ ಹತ್ತಿರ ಒಂದು ಬ್ಯಾಗ್ ಇತ್ತು. ಇದನ್ನು ನೋಡಿನ ಒಂದು 4 ಬಾಳ್ ಜಾಸ್ತಿ ಇಟ್ಟು ಹೊಲಿರಿ ಅಂತ ಹೇಳಿ ಹೋಗಿದ್ದಾರೆ ರೀ. ನಾ ಇದ್ರ ಮೇಜರ್ಮೆಂಟ್ ಪ್ರಕಾರ 2 ಇಂಚ್ ಜಾಸ್ತಿ ಇಟ್ಟು ಹೊಲಿಯಾಕತ್ತಾನೆ ನೋಡ್ರಿ. ಈ ಅರ್ವಿದ ಕ್ಯಾನ್ವಾಸ್ ಇಷ್ಟ ಐರನ್ ಮಾಡ್ಕೊಂಡ್ರಿ. ಇದು ಚಿಪ್ಕಾಸ್ತತ್ರಿ. ಇದು ಐರನ್ ಮಾಡಿದ ನಂತರ ಈ ಥರ ಚಿಪ್ಕಾಸತ್ತತ್ರಿ. ಈಗ ಸ್ವಲ್ಪ ನಾನು ಸ್ವಲ್ಪ ಜಾಸ್ತಿ ಐರನ್ ಮಾಡಿದ್ರೆ ಚಿಪ್ಕಾಸ್ಕೊತತ್ರಿ. ಅದ ಉಳ್ಕಿದ್ದು ಪೀಸ್ನೆಲ್ಲ ನಾ ಕ್ಯಾನ್ವಾಸ್ ಜೈಂಟ್ ಮಾಡಿಟ್ಟೆ ನೋಡ್ರಿ. ಇದನ್ನ ಆರಿದ ನಂತರ ಎಲ್ಲ ಚಿಪ್ಕಾಸ್ಕೊಂಡತ್ರಿ. ಇದು ಬ್ಲ್ಯಾಕ್ ಅರಿವಿ ನಾ 2 ಬ್ಯಾಗ್ದು ಕಟ್ ಮಾಡ್ಕೊಂಡ್ರಿ. ಅವ್ರಿಗೆ ಅದ ಸೇಮ್ 2 ಬ್ಯಾಗ್ ಬೇಕಂತ ಹೇಳಿದರು. ಅರಿವು ಜೀನ್ಸ್ ಶರ್ಟ್ ಕ್ವಾಲಿಟಿ ಐತ್ರಿ. ಅದ ಕ್ಯಾನ್ವಾಸ್ ಅಷ್ಟ ಅಗದಿ ದಿಪ್ಪ ಆಗೈತ್ರಿ. ಅದು ಕ್ಯಾನ್ವಾಸ ಮತ್ತು ಅರಿವಿ ಕೂಡಿ. ಇದು ನೋಡ್ರಿ, ಹ್ಯಾಂಡಲ್ ಪಟ್ಟಿ ಇವ. ಈ ಹ್ಯಾಂಡಲ್ ಹಚ್ಕೊಂಬಂದನ್ ನೋಡ್ರಿ. ಇದಕ್ಕೆ ತಳಗ್ ಬ್ಲ್ಯಾಕ್ ಪ್ಯಾಚ್ ವರ್ಕ್ ಐರನ್ ಮಾಡಿಟ್ಟಿದ್ದು ನೋಡ್ರಿ. ಇದಕ್ಕೆ ಅಟ್ಯಾಚ್ ಮಾಡೋಣ್ರಿ ನಾವು. ನೋಡ್ರಿ ಅದನ್ನ ಹೆಂಗೆ ಅಟ್ಯಾಚ್ ಮಾಡೋದಂದ್ರೆ ಬ್ಲ್ಯಾಕಕ್ಕೆ ಅದಕ್ಕೆ ಹಿಂಗೆ ರೆಡಿ ಆಗ್ತೈತೆ ನೋಡ್ರಿ. ಅದು ಅಟ್ಯಾಚ್ ಮಾಡಿದ ನಂತರ ಬರ್ರಿ ಅಟ್ಯಾಚ್ ಮಾಡ್ಕೊಂಬರೋಣ. ಇಟ್ಕೊಂಡ ಗಟ್ಟಿ 2 ಹೊಲಿಗೆ ಹಾಕೊಂಬರೋನು ರೀ. ನೋಡ್ರಿ, ಇಲ್ಲಿ ಹೊಲಿಗೆ ಹಾಕೊಂಬಂದು ಬರೋನು ರೀ. ಇದನ್ನ ನೋಡ್ರಿ ಎಷ್ಟು ಚಂದ ಕಾಣತೈತ್ರಿ. ಈ ಬಾಜು ಬಿ ಹೊಲಿಗೆ ಹಾಕೊಂಡ್ರೆ ಅದನ್ನ ಇನ್ನೊಂದು ಪೀಸ್ನ ಇಲ್ಲಿ ಸ್ಟಿಚ್ ಮಾಡ್ಕೊಂಡು 2 ಸ್ಟಿಚ್ ಹಾಕುದು ನೋಡ್ರಿ. ಗಟ್ಟಿ ಹಾಕವ್ರಿ ನೋಡ್ರಿ. ಹಾಕೊಂಬಂದನ್ರಿ 2 ಬ್ಯಾಗ್ದು. ಇನ್ನು ಒಳಗೆ ಅಸ್ತರ ಹಾಕೊಂಡ ಮ್ಯಾಲೆ ಗೋಟ್ ಹಚ್ಕೊಂಡು ಬರೋನು ರೀ. ಇದು ಅಸ್ತರ್ ಕಟ್ ಮಾಡ್ಕೊಂಡ ನೋಡ್ರಿ. ಇದಕ್ಕೆ ರೌಂಡ್ ಎಲ್ಲ ಹೊಲಿಗೆ ಹಾಕೊಂಡು ಗೋಟ್ ಹಚ್ಕೊಂಡು ಬರ್ತಾನೆ ನೋಡ್ರಿ.
ಎರಡು ಬಾಜು ಮೇಲಿನ ಭಾಗ ಗೋಟ್ ಹಚ್ಕೊಂಡ್ರಿ ಒಳಗೆ ಅಸ್ತರ್ ಹಚ್ಚಿ ಇನ್ನು ಚೈನ್ ಅಟ್ಯಾಚ್ ಮಾಡೋನು ರೀ. ಅದಕ್ಕೊಂದು ಚೈನ್ ಪಟ್ಟಿ 2 ರನ್ನರ್ ಅದಾವ್ರಿ ಇವ. ನೋಡ್ರಿ ಚೈನ್ ಪಟ್ಟಿ 2 ಶಿಳಿ 2 ಬಾಜು ಒಂದೊಂದು ಈ ಥರ ತಳಗಿಟ್ಟ 2 ಹೊಲಿಗೆ ಹಾಕ್ಕೊಂಡು ಗಚ್ಚಿಂಗ್ ಅಟ್ಯಾಚ್ ಮಾಡೋಣ್ರಿ. ನೋಡ್ರಿ ಚೈನ್ ಪಟ್ಟಿ ಅಟ್ಯಾಚ್ ಮಾಡ್ಕೊಂಡು ಬಂದನ್ರಿ. ಇದಕ್ಕಿನ್ ರನ್ನರ್ ಹಾಕೋನು ನೋಡ್ರಿ. ಚೈನ್ ಪಟ್ಟಿ ಹಿಂಗೆ ಕೂತಾವ ನೋಡ್ರಿ ಇವ. ಇವನ್ ಸೌಂಡ್ ಹಂಗೆ ಕಟ್ ಮಾಡೋದ್ರಿ. ಕಟ್ ಮಾಡ್ಕೊಂಡ ಸೈಡ್ ಎಳೆ ಬಿಚ್ಕೊಳ್ಳೋದ್ರ ಒಂದಿಟ್ಟತ್ರು ವಯರ್ ಅಂತ ಇರ್ತಾವಲ್ಲ ಅವು 2 ಥರದ್ದು ವಯರ್ ಒಂದು ಸ್ವಲ್ಪ ಹಿಗ್ಸಿ ರನ್ನರ್ದ 2 ಬಾಜು ಸೇರಿಸಿ ಟೈಟ್ ಹಿಂಗೆ ಒಂದು ಬಳ್ಳೆ ಹಿಡ್ಕೊಳ್ಳೋದ್ರ ಹಿಂಗೆ. ಇದನ್ನು ಅದ ಸೇಮ್ ಟೈಟ್ ಹಿಂಗೆ ಜಗ್ಗಿರ ಸಾಕು. ರನ್ನರ್ ಕೂತ್ ನೋಡ್ರಿ. ಇದನ್ನ ಉಲ್ಟಾ ಮಾಡ್ಕೊಳ್ಳೋಣ್ರಿ. ಎರಡು ಬ್ಯಾಗ್ ಉಲ್ಟಾ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ಬರ್ತದೆ ನೋಡ್ರಿ. ಎರಡು ಸೈಡ್ ಸ್ಟಿಚ್ ಮಾಡ್ಕೊಂಬರೋಣ ನೋಡ್ರಿ. ಸ್ಟಿಚ್ ಮಾಡ್ಕೊಂಡು ತಳಕ್ಕೆ ಮೂಲಿ ಕಟ್ ಮಾಡ್ಕೊಂಬಂದನ್ರಿ ಎರಡೂ. ಈ ಥರ ಟೈಟ್ ಹೆಂಗೆ ಹಿಡ್ಕೊಂಡು 2 ಸೈಡ್ 2 ಬ್ಯಾಗ್ನ ಹೊಲಿಗೆ ಹಾಕೊಂಬರ್ತಾನೆ ನೋಡ್ರಿ. ಆ ಬ್ಯಾಗ್ಗೂ ಹಾಕೊಂಡು ಈ ಬ್ಯಾಗ್ ಹಾಕೊಂಡು ಬರ್ತಾನೆ ನೋಡ್ರಿ. ಇನ್ನು ಉಲ್ಟಾ ಮಾಡ್ಕೊಳ್ಳೋದು. ಬ್ಯಾಗ್ ಸೀದಾ ಆದ ನಂತರ ನೋಡ್ರಿ ಎಷ್ಟು ಚೆಂದಾಗ್ಯಾವು. ನೋಡ್ರಿ ಈ ಬ್ಯಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮಂಡೇ ಬ್ಲೌಸ್ ಕಟಿಂಗ್ ಬಗ್ಗೆ ಹೇಳ್ಕೊಡತ್ತನ್ರಿ. ಬುಧವಾರ ದಿನ ಎಂಬ್ರಾಯ್ಡರಿ ವರ್ಕ್ ಹಾಕೋದದ ಹೇಳ್ಕೊಡ್ತಾನೆ ರೀ. ಬೇಸಿಕ್ ಹಿಡ್ಕೊಂಡು ಚಾಲೂ ಮಾಡೀನಿ ರೀ. ಶನಿವಾರಕ್ಕೊಮ್ಮೆ ಈ ಥರ ಬ್ಯಾಗ್ಗಳನ್ನು ತೋರಿಸ್ತಾನೆ ರೀ. ಬಾಯ್ ವೀಕ್ಷಕರೇ.